ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ಹೋಟೆಲ್ಗಳಲ್ಲಿ ಸಿಗುವಂತಹ ಮೇಲ್ಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುವಂತಹ ಒಳ್ಳೆ ಹೊಂಬಣ್ಣದ ಕಲ್ಲರ್ ಆಗಿರುವಂತಹ ದೋಸೆ ರೆಸಿಪಿ ಸುಲಭವಾಗಿ ಮನೆಯಲ್ಲೇ, ಅದು ಕೂಡ ರೇಷನ್ ಅಕ್ಕಿನ ಬಳಸಿ ಸೂಪರ್ ಕ್ರಿಸ್ಪಿ ಸಾಫ್ಟ್ ಆದಂತಹ ದೋಸೆ ರೆಸಿಪಿ. ಈ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ರೇಷನ್ ಅಕ್ಕಿ ಇಲ್ಲ ಅಂದರೆ ಮಾಮೂಲಾಗಿ ದೋಸೆ ಅಕ್ಕಿ ಅಂತ ಸಿಗುತ್ತಲ್ಲ, ಅದನ್ನು ಕೂಡ ನೀವು ಉಪಯೋಗಿಸ್ಬೋದು. ಹಾಗೆಯೇ ಇವಾಗ ಒಂದು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಹಾಗೆಯೇ ಇವಾಗ ಒಂದು 1/4 ಗ್ಲಾಸ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆಗಿಂತ ಸ್ವಲ್ಪ ಕಡಿಮೆ ತೊಗರಿಬೇಳೆ ಸೇರಿಸಿ, ಹಾಗೆಯೇ 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು 4ರಿಂದ 5 ಸತಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ರೇಷನ್ ಅಕ್ಕಿನಲ್ಲಿರುವಂತಹ ಧೂಳಿನಂಶ ಎಲ್ಲ ಹೊರಟೋಗುತ್ತೆ. ನೋಡಿ, ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡಾಗಿದೆ. ಇವಾಗ ಅಕ್ಕಿ ಮುಳುಗಿ ಮೇಲೆ ನೀರು ನಿಲ್ಲಬೇಕು ಅಷ್ಟು ನೀರನ್ನು ಸೇರಿಸಿ ಒಂದು ಮುಚ್ಚಳದಿಂದ ಮುಚ್ಚಿ ಒಂದು 4 ಗಂಟೆಗಳ ಕಾಲ ನೆನೆಯಲು ಬಿಡ್ತಾ ಇದ್ದೀನಿ. ನಂತರ ಈ ಕಡೆ ಇನ್ನೊಂದು ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ಚುರುಮುರಿನ ತಗೊಂಡಿದ್ದೀನಿ. ಅವಲಕ್ಕಿ ಬದಲಿಗೆ ನಾನಿಲ್ಲಿ ಚುರುಮುರಿನ ಬಳಸ್ತಾ ಇದ್ದೀನಿ. ಚುರುಮುರಿ ಹಾಕೋದ್ರಿಂದ ಗರ್ಗರಿಯಾಗಿ ದೋಸೆ ಚೆನ್ನಾಗಿ ಬರುತ್ತೆ. ಈ ಚುರುಮುರಿನ ನೀರಿನಲ್ಲಿ ನೆನೆಸಿ ತೊಳೆದು ತಗೊಳ್ಬೇಕಾಗುತ್ತೆ. ಅಕ್ಕಿ ರುಬ್ಬುವ ಒಂದು 10 ನಿಮಿಷಗಳ ಮುಂಚೆ ಇದನ್ನು ನಾವು ರೆಡಿ ಮಾಡಿಕೊಂಡ್ರೂ ಸಾಕು. ಇವಾಗ ನೋಡಿ, 4ರಿಂದ 5 ಗಂಟೆಗಳವರೆಗೆ ಈ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ರುಬ್ಕೊಂಡು ತಗೊಂಡ್ರೆ ಫರ್ಮೆಂಟೇಷನ್ ಅನ್ನೋದು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಈ ನೆಂದಿರುವಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಅಕ್ಕಿ ರುಬ್ಬುವಾಗ ಈರುಳ್ಳಿಯನ್ನು ಸೇರಿಸಿ ರುಬ್ಬಿದ್ದೆ. ಸೊ ಇಲ್ಲಿ ನಾನು ಈರುಳ್ಳಿ ಏನು ಹಾಕದೇನೆ ಹಾಗೆ ರುಬ್ಬಿ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರ್ ಆಗಿರುವಂಥ ಹೋಟೆಲ್ಗಳಲ್ಲಿ ಸಿಗುವಂಥ ದೋಸೆ ರೆಡಿ ಆಗುತ್ತೆ. ನೋಡಿ, ಅಕ್ಕಿ ಸೇರಿಸಾದ್ಮೇಲೆ ಈ ಚುರುಮುರಿನೂ ಕೂಡ ನಾನಿಲ್ಲಿ ನೀರಿನಿಂದ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೆ. ಸ್ವಲ್ಪ ಚುರುಮುರಿಯನ್ನು ಸೇರಿಸಿ ಇವಾಗ ಏನು ಅಕ್ಕಿ ನೆನೆಸಿರ್ತೀವಲ್ವ ಅದೇ ನೀರನ್ನೇ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ನೈಸಾಗಿ. ಈ ನೀರು ಹಾಕೋದ್ರಿಂದ ಫರ್ಮೆಂಟೇಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಈ ನೀರು ಬೇಡ ಅಂದರೆ ನೀವು ಚೆಲ್ಲಿ ಬೇರೆ ನೀರನ್ನು ಸೇರಿಸ್ಕೊಳ್ಬಹುದು. ನೋಡಿ, ನಾನಿಲ್ಲಿ ರುಬ್ಕೊಂಡಾಗಿದೆ ಪೂರ್ತಿ ನೈಸಾಗಿ. ರುಬ್ಬಿರ್ತಕ್ಕಂಥ ಹಿಟ್ಟನ್ನು ನಾನಿಲ್ಲಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಉಳಿದಂಥ ಅಕ್ಕಿ ಮತ್ತು ಚುರುಮುರಿನ ಸೇರಿಸಿ ಮತ್ತೆ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇದೇ ಥರ ಉಳಿದಂತಹ ಅಕ್ಕಿಯನ್ನೆಲ್ಲ ರುಬ್ಕೊಂಡಾಗಿದೆ. ಈ ಹಿಟ್ಟನ್ನು ನಾನಿಲ್ಲಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ನಾನಿಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿ, ಇಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ಉಳಿಸಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಉಪ್ಪು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 3ರಿಂದ 4 ನಿಮಿಷಗಳವರೆಗೆ ಇದೇ ಥರ ನಾವು ಗರಗರ ಅಂತ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಗಾಳಿ ಅಂಶ ತುಂಬಿಕೊಂಡು ಫರ್ಮೆಂಟೇಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಫರ್ಮೆಂಟೇಷನ್ ಚೆನ್ನಾಗಾದರೆ ದೋಸೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗಂತೂ ಚಳಿಗಾಲ ಇದೆ ಅಲ್ವಾ, ಬೇಗ ಫರ್ಮೆಂಟೇಷನ್ ಅನ್ನೋದು ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಇದನ್ನು ಇದೇ ಥರ ನಾವು ಗರಗರ ಅಂತ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಉಬ್ಬಿ ಚೆನ್ನಾಗಿ ಫರ್ಮೆಂಟೇಷನ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಎಷ್ಟು ಹಿಟ್ಟು ದೋಸೆಗೆ ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಸೇರಿಸಿ, ಇನ್ನು ಉಳಿದಂಥ ಹಿಟ್ಟಿಗೆ ಉಪ್ಪನ್ನು ಸೇರಿಸದೆ ತೆಗೆದಿಟ್ಕೊಳ್ಬಹುದು. ಸ್ವಲ್ಪ ಫರ್ಮೆಂಟೇಷನ್ ಅನ್ನೋದು ಬೇಗ ಆಗಲಿ ಇವಾಗ ಚಳಿಗಾಲ ಅಂತ ನಾನಿಲ್ಲಿ ಉಪ್ಪು ಬೆರೆಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇಡೀ ರಾತ್ರಿ ಇದನ್ನು ಫರ್ಮೆಂಟೇಷನ್ ಆಗಲು ಬಿಡ್ತಾ ಇದ್ದೀನಿ. ಸೊ ಇದೇ ನಾವು ಬೇಸಿಗೆಗಾಲದಲ್ಲಿ ಹಿಟ್ಟನ್ನು ಫರ್ಮೆಂಟೇಷನ್ ಮಾಡಬೇಕಾದ್ರೆ ಉಪ್ಪು ಸೇರಿಸದೆ ಹಾಗೇ ನಾವು ಹಿಟ್ಟನ್ನು ಫರ್ಮೆಂಟೇಷನ್ ಮಾಡ್ಕೊಳ್ಬಹುದು. ಬೆಳಗ್ಗೆವರೆಗೂ ಹಿಟ್ಟನ್ನು ಫರ್ಮೆಂಟೇಷನ್ ಆಗಲು ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಇಡೀ ರಾತ್ರಿ ನೆನೆಯಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದು ಉಬ್ಬಿ ಬಂದಿದೆ. ಯಾವ ಥರ ಫರ್ಮೆಂಟೇಷನ್ ಆಗಿದೆ ನೋಡಿ, ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ. ಈ ಚಳಿಗಾಲದಲ್ಲೂ ಕೂಡ ಹಿಟ್ಟನ್ನು ನಾವು ಇದೇ ಥರ ಫರ್ಮೆಂಟೇಷನ್ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪು ಬೆರೆಸಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಫರ್ಮೆಂಟೇಷನ್ ಅನ್ನೋದು ಸಖತ್ತಾಗುತ್ತೆ. ಈ ಥರ ಫರ್ಮೆಂಟೇಷನ್ ಬಂದರೆ ಯಾವುದೇ ಥರದ ಸೋಡಾ ಏನೂ ಬಳಸದೆ ಸೂಪರ್ ಆಗಿರುವಂತಹ ದೋಸೆ ರೆಡಿ ಆಗುತ್ತೆ ಅನ್ಬೋದು. ಹಿಟ್ಟನ್ನು ನಾನಿಲ್ಲಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಹಿಟ್ಟಿಗೆ ಒಂದು ಸ್ವಲ್ಪ ನಾನಿಲ್ಲಿ ಸಕ್ಕರೆನ ಸೇರಿಸ್ತಾ ಇದ್ದೀನಿ.
ದೋಸೆ ಸ್ವಲ್ಪ ಪರ್ಫೆಕ್ಟಾಗಿ ಹೊಂಬಣ್ಣದ ಕಲರ್ ಬರಲಿ ಅನ್ನೋ ಕಾರಣಕ್ಕೆ. ಹಾಗೆಯೇ ಒಂದು ಸ್ವಲ್ಪ ಉಪ್ಪು, ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ರಾತ್ರಿ ಟೈಮ್ನಲ್ಲಿ, ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ನೀರನ್ನು ಸೇರಿಸಿ ಮತ್ತೆ ರೆಡಿ ಮಾಡ್ಕೊಳ್ಬಹುದು. ನಾನಿಲ್ಲಿ ನೀರೇನು ಹಾಕದೆ ಹಿಟ್ಟು ಕೂಡ ಇವಾಗ ಪರ್ಫೆಕ್ಟ್ ಆಗಿದೆ ದೋಸೆ ಮಾಡಲು. ಈ ಕಡೆ ನಾನಿಲ್ಲಿ ದೋಸೆ ಮಾಡೋದಕ್ಕೆ ಹೆಂಚು ಕೂಡ ಕಾಯಕ್ಕಿಟ್ಟಿದ್ದೆ. ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ 1-2 ನಿಮಿಷಗಳ ಕಾಲ ಹೆಂಚನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಕಾದಿರುವಂಥ ಹೆಂಚು ಮೇಲೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮನ್ನ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ಮೇಲ್ಭಾಗ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಾನಿಲ್ಲಿ ಬಟರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಎಣ್ಣೆ ತುಪ್ಪ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ಇವಾಗ ದೋಸೆ ತವನ ನಾನಿಲ್ಲಿ ತಿರುತ್ತಾ ದೋಸೆನ ಎಲ್ಲ ಭಾಗದಲ್ಲೂ ಕೂಡ ಪರ್ಫೆಕ್ಟ್ ಆದಂಥ ಹೊಂಬಣ್ಣದ ಕಲರ್ ಆಗಿರುವಂಥ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹೋಟೆಲ್ಗಳಲ್ಲಿ ಸಿಗುವಂತಹ ಪರ್ಫೆಕ್ಟ್ ಆದಂಥ ಹೊಂಬಣ್ಣದ ಕಲರ್ ಆಗಿರುವಂಥ ದೋಸೆನ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ನೋಡಿ, ಇವಾಗ ದೋಸೆ ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಕಲರ್ ಕೂಡ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ. ಮೇಲ್ಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ತುಂಬಾ ಸಾಫ್ಟ್ ಆಗಿರುವಂತಹ ಸೂಪರ್ ಆಗಿರುವಂತಹ ಗೋಲ್ಡನ್ ಬ್ರೌನ್ ಕಲರ್ ದೋಸೆ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರಾಗಿ ಸುಲಭವಾಗಿ ಈ ಥರ ದೋಸೆನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ದೋಸೆ ತಿನ್ನೋ ಮನಸ್ಸಾದಾಗ ಹೋಟೆಲ್ಗೆ ಯಾಕೆ ಹೋಗಬೇಕು, ಮನೆಯಲ್ಲೇ ಈ ಥರ ಟ್ರೈ ಮಾಡಿ ನೋಡಿ. ರೇಷನ್ ಅಕ್ಕಿನ ಬಳಸಿ ಈ ಥರ ದೋಸೆನ ನಾವು ರೆಡಿ ಮಾಡ್ಕೊಳ್ಬಹುದು. ಇವಾಗ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ದೋಸೆ ಹಾಕಬೇಕಾದ್ರೂ ಅಷ್ಟೇ ದೋಸೆ ತವ ಹೀಟನ್ನು ನಾವು ಕಡಿಮೆ ಮಾಡಿಕೊಂಡು ನಂತರ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ಹೋಟೆಲ್ಗಳಲ್ಲಿರುವಂಥ ದೋಸೆ ತವ ದೊಡ್ಡದಾಗಿರುತ್ತೆ, ಸ್ಟವ್ ಕೂಡ ದೊಡ್ಡದಾಗಿರುತ್ತೆ. ಮನೆಯಲ್ಲಿ ನಮ್ಮ ಸ್ಟವ್ ಚಿಕ್ಕದಾಗಿರುತ್ತೆ. ಹಾಗಾಗಿ ದೋಸೆ ತವನ ತಿರುತ್ತಾ ಎಲ್ಲ ಭಾಗದಲ್ಲೂ ಕೂಡ ದೋಸೆಯನ್ನು ಪರ್ಫೆಕ್ಟಾಗಿ ಬೇಯಿಸ್ಕೊಂಡ್ರೆ ಹೋಟೆಲ್ಗಳಲ್ಲಿ ಸಿಗುವಂಥ ಹೊಂಬಣ್ಣದ ಕಲರ್ ದೋಸೆನ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಇದೇ ಹಿಟ್ಟಿನಿಂದ ಪ್ಲೇನ್ ದೋಸೆ ಅಲ್ಲದೆ ಮಸಾಲೆ ದೋಸೆನೂ ಕೂಡ ಮಾಡ್ಕೊಳ್ಬಹುದು ಮನೆಯಲ್ಲೇ. ಈ ಮಸಾಲೆ ದೋಸೆ ರೆಸಿಪಿ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ಕೆಂಪು ಚಟ್ನಿ ಹಾಗೆಯೇ ಹೋಟೆಲ್ಗಳಲ್ಲಿ ಸಿಗುವಂತಹ ಆಲೂಗೆಡ್ಡೆ ಮಸಾಲೆನೂ ಕೂಡ ಮಾಡಿ ತೋರಿಸಿದ್ದೀನಿ. ನೋಡಿ, ನಾನಿಲ್ಲಿ ದೋಸೆ ಮೇಲ್ಗಡೆ ಕೆಂಪು ಚಟ್ನಿ ಹಾಗೆಯೇ ಆಲೂಗೆಡ್ಡೆ ಮಸಾಲೆನ ಹಾಕಿ ದೋಸೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ದೋಸೆ ಕೂಡ ಯಾವ ಹೋಟೆಲ್ ದೋಸೆಗಿಂತನೂ ಕೂಡ ಕಡಿಮೆ ಇಲ್ಲ. ಸ್ವಲ್ಪ ಬೆಣ್ಣೆನ ನೀವು ಜಾಸ್ತಿ ಅಪ್ಲೈ ಮಾಡಿಕೊಂಡ್ರೆ ಹೋಟೆಲ್ಗಳಲ್ಲಿ ಸಿಗುವಂತಹ ಶೈನಿಂಗ್ ಆಗಿರುವಂಥ ದೋಸೆನ ಮನೆಯಲ್ಲೇ ನಾವು ಮಾಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ಲ ದೋಸೆ ಯಾವ ಥರ ರೆಡಿ ಆಗಿದೆ ಅಂತ. ಯಾವ ಹೋಟೆಲ್ ಮಸಾಲೆ ದೋಸೆಗಿಂತನೂ ಕೂಡ ಕಡಿಮೆ ಇಲ್ಲ. ನೋಡಿ, ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಕಲರ್ ನೋಡಿ ಎಷ್ಟು ಸೂಪರ್ ಆಗಿದೆ. ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುವಂತಹ ಹೋಟೆಲ್ ರೀತಿಯ ದೋಸೆ ಎಷ್ಟು ಸುಲಭವಾಗಿ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ಅಂತ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದು ತೆಳ್ಳನೆಯ ಕಲರ್ಫುಲ್ ಆದಂಥ ದೋಸೆ ಆಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ರೀತಿಯ ದೋಸೆ ಹಿಟ್ಟನ್ನು ನೀವು ಕೂಡ ಪ್ರಿಪೇರ್ ಮಾಡಿ ಮಸಾಲೆ ದೋಸೆ, ಪ್ಲೇನ್ ದೋಸೆ, ಸೆಟ್ ದೋಸೆ ಕೂಡ ಮನೆಯಲ್ಲೇ ನೀವು ಹೋಟೆಲ್ ರೀತಿಯಲ್ಲಿ ಮಾಡ್ಕೊಳ್ಬೋದು. ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.